ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೇಹಾ ಪ್ರಭುಸ್ ಕುಕ್ ಬುಕ್ ಚಾನಲ್. ನನ್ನ ಚಾನಲ್ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೇನೆ. ಮಸಾಲೆ ಅಪ್ಪೆ ಹೇಗೆ ಮಾಡೋದು ಅಂತ ನೋಡೋಣ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡೋಣ. ಮಸಾಲೆ ಅಪ್ಪೆ ಮಾಡೋಕ್ಕೆ ಬೇಕಾದ ಸಾಮಗ್ರಿಗಳು: ನಾನು ದೋಸೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ನಾರ್ಮಲ್ ದೋಸೆ ಹಿಟ್ಟು. ಇದು ಈರುಳ್ಳಿ ಒಂದನ್ನು ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. 2 ಗ್ರೀನ್ ಚಿಲ್ಲಿ, ಒಂದು ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ಹಸಿ ಶುಂಠಿ, ನೀವು ಇದಕ್ಕೆ ಬೇಕಾದರೆ ಕಾಯಿ ತುರಿನೂ ಹಾಕ್ಬೋದು. ಒಂದು ಸ್ವಲ್ಪ ಎಣ್ಣೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ, ಯಾಕಂದರೆ ದೋಸೆ ಹಿಟ್ಟಿಗೆ ಉಪ್ಪನ್ನು ಹಾಕಿದ್ದೀನಿ ನಾನು. ಸೊ ಮಾಡುವ ವಿಧಾನವನ್ನು ನೋಡೋಣ. ನಾನು ಮೊದಲು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕಲಿಸ್ಕೊಳ್ತಾ ಇದ್ದೀನಿ. ಇದರಲ್ಲೇ ಈ ಉಪ್ಪನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ. ನೀವು ಇದಕ್ಕೆ ಬೇಕಾದರೆ ಗ್ರೀನ್ ಚಿಲ್ಲಿ ಬೇಡಾದರೆ ರೆಡ್ ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ಬೋದು. ಒಂದು ಸ್ವಲ್ಪ ಚಾಟ್ ಮಸಾಲನೂ ಯೂಸ್ ಮಾಡ್ಬೋದು. ಆದರೆ ನಾನು ಪ್ಲೇನಾಗಿಯೇ ಮಾಡ್ತಾಯಿದ್ದೀನಿ ಮಸಾಲ ಅಪ್ಪೆನ. ಸೊ ಈ ಥರ ಪೂರ ಕಲಿಸ್ಕೊಂಡ್ಬಿಟ್ಟು ಇವಾಗ ಇದನ್ನು ನಾನು ಇದರಲ್ಲಿ ಹಾಕ್ತಿದ್ದೀನಿ ಅಷ್ಟನ್ನು. ಸೊ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಪೂರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಸಾಲ ಅಪ್ಪೆನ ರೆಡಿ ಮಾಡೋಣ. ಸೊ ನಾನು ಅಪ್ಪೆ ತವೆನ ಕಾಯಲಿಕ್ಕೆ ಇಟ್ಟಿದ್ದೀನಿ. ಬಿಸಿಯಾಗಿದೆ ಒಂದು ಸ್ವಲ್ಪ. ಸೊ ಇದಕ್ಕೆ ಎಲ್ಲ ಕ್ಯಾವಿಟಿಲೂ ಎಣ್ಣೆನ ಹಾಕಿಬಿಟ್ಟು ಇದಕ್ಕೆ ನಾನು ಒಂದು ಟ್ವಿಸ್ಟನ್ನ ಇಟ್ಟಿದ್ದೇನೆ. ಇದರಲ್ಲಿ ನಾನು ಸ್ವಲ್ಪ ಇದು ಕಾದ್ಮೇಲೆ ಸಾಸಿವೆನ ಹಾಕ್ತೇನೆ. ಒಂದು ಸ್ವಲ್ಪ ನೋಡಿ, ಈ ಥರ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು. ಒಂಥರ ತುಂಬ ಟೇಸ್ಟ್ ಬರುತ್ತೆ ಒಗ್ಗರಣೆ ಹಾಕಿದ ಹಾಗೆ. ನೋಡಿ, ಪಟ್ಪಟ ಅಂತ ಇದೆ. ಇವಾಗ ನಾನು ಇದರಲ್ಲೇ ಇದು ಅಪ್ಪೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನಾನು ಅಷ್ಟು ಕ್ಯಾವಿಟಿಯಲ್ಲಿ ಅಪ್ಪೆ ಹಿಟ್ಟನ್ನು ಹಾಕಿದ್ದೀನಿ. ಇದನ್ನು ಈಗ 2 ಮಿನಿಟ್ಸು ಮುಚ್ಚಿಡ್ತಾ ಇದ್ದೀನಿ. ಅಪ್ಪೆ ಚೆನ್ನಾಗಿ ಬೆಂದು ಬರುತ್ತೆ. ನೋಡಿ, 2 ಮಿನಿಟ್ಸ್ ಆಗಿದೆ, ಚೆನ್ನಾಗಿ ಬೆಂದು ಬಂದಿದೆ. ಸೊ ನಾವು ಒಂದು ಸ್ವಲ್ಪ ಮೇಲಿಂದ ಎಣ್ಣೆನ ಹಾಕ್ತಾಯಿದ್ದೀನಿ. ಇವಾಗ ಅಪ್ಪೆಗಳನ್ನು ಫ್ಲಿಪ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ಅಷ್ಟನ್ನು ಫ್ಲಿಪ್ ಮಾಡಿ 2 ಮಿನಿಟ್ಸು ಬೇಯಿಸ್ಕೊಂಡಿದ್ದೀನಿ. ಸೊ ಇವಾಗ ಇದನ್ನು ನಾನು ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ನೋಡಿ. ಮಸಾಲ ಅಪ್ಪೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ಸೊ ಈ ರೆಸಿಪಿ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿ. ಸೊ ಸಿಗ್ತೇನೆ ಒಂದು ಹೊಸ ವಿಡಿಯೋದೊಂದಿಗೆ, ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿಯವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.